ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ 5 TMCಯನ್ನು 5 TMC ನೀರನ್ನು ತೆಲಂಗಾಣ ಕೊಡ್ರಿ ತಿಳ್ಕೊಂಡೇಳಿ ತೆಲಂಗಾಣ ಸರ್ಕಾರ 1ನೇ ತಿಂಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಆ ಪತ್ರವನ್ನು ನಾವು ಅಖಂಡ ಕರ್ನಾಟಕ ಸಂಘದವರು ಭಾಳ ಗಂಭೀರವಾಗಿ ಪರಿಗಣಿಸಿ ಯಾವುದೇ ಕಾರಣಕ್ಕೂ ತೆಲಂಗಾಣಕ್ಕೆ ಒಂದು ಹನಿ ನೀರು ಕೊಡಬಾರ್ದು. ಯಾಕಂದ್ರೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಬೇಸಿಗೆ ಪ್ರಾರಂಭ ಹಂತದಲ್ಲಿ ಬಿಸಿಲಿನ ಪ್ರಕೃತಿ ಹೆಚ್ಚದ. ಇನ್ನೂ 3 ತಿಂಗಳ ಬಿಸಿಲಿನ ಒಂದು ತಾಪಮಾನ ಹೆಚ್ಚಾಗೋದ್ರಿಂದ ಕುಡಿಲಿಕ್ಕೆ ನೀರಿನ ಒಂದು ತಾಪತ್ರೆ ಆಕೈತಿ. ನಮಗೆ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ. ಜಾನುವಾರುಗಳು ಕೂಡ ನೀರಿನ ತೊಂದರೆ ಆಗ್ತದೆ. ಒಂದು ಹನಿ ನೀರು ಕೊಡಬೇಡ್ರಿ ತಿಳ್ಕೊಂಡೇಳಿ ನಾವು ಹೋರಾಟ ಮಾಡಿ ಮನವಿ ಕೊಟ್ಟರು ಕೂಡ ನಮ್ಮ ಮನವಿಯನ್ನು ಪರಿಗಣಿಸದೆ ರಾಜ್ಯ ಸರ್ಕಾರ ತೆಲಂಗಾಣಕ್ಕೆ ನೀರು ಕೊಟ್ಟರು. ಇವರು 5 TMC ನೀರು ಕೇಳ್ಯಾರ. ಇವ್ರು ಏನು ಹೇಳಿದ್ರು, ಇಲ್ಲ ಅವ್ರು 5 TMC ನೀರು ಕೇಳಿದ್ರು ಕೂಡ ನಾವು ಕೇವಲ 1.24 TMC ಅಷ್ಟೇ ಕೊಟ್ಟಿವಿ ಅಂತೇಳಿ ಸುಳ್ಳು ಹೇಳ್ಯಾರ. ಇವ್ರು 10 TMCಗೂ ಮೇಲ್ಪಟ್ಟು ನೀರು ಬಿಟ್ಟು ಇಡೀ ಡ್ಯಾಮ್ನ ನೀರು ಖಾಲಿ ಮಾಡ್ಯಾರ. 1/1/2025 ಜಲಾಶಯದಲ್ಲಿ 97.848 TMC ನೀರಿತ್ತು. ಅದರಲ್ಲಿ ಡೆಡ್ ಸ್ಟೋರೇಜ್ 17 TMC ಬಿಟ್ಟರು ಕೂಡ 80.224 TMC ಇತ್ತು. ದಿನನಿತ್ಯನೂ ಅವರು KPCL ಮೂಲಕ ತೆಲಂಗಾಣಕ್ಕೆ 10,000, 11,000, 14,000, 15,000 ಕ್ಯೂಸೆಕ್ ವರ ನೀರು ಬಿಟ್ಟು ಇವತ್ತು ಇಲ್ಲಿವರೆಗೂ ಕೂಡ ಒಟ್ಟೆ 16 TMC ನೀರು ಆಲಮಟ್ಟಿ ಡ್ಯಾಮ್ನಾಗ ಉಳಿದಾವ. ಅಂದ್ರೆ 60 TMC ನೀರು ಎಲ್ಲೋಯ್ತು? ನಮ್ಮ ಜಿಲ್ಲೆಯ ರೈತರಿಗೆ ಸರಿಯಾಗಿ ನೀರೇ ಕೊಟ್ಟಿಲ್ಲ. ಯಾವ ಜಮೀನಿಗೂ ನೀರು ಹೋಗಿಲ್ಲ, ಕಾಲುವೆ ಕೊನೆ ಹಂಚಿನ ನೀರು ಹೋಗಿಲ್ಲ. ಪ್ರತಿಯೊಬ್ಬ ರೈತರು ಕೂಡ ಅದನ್ನೇ ಕಂಪ್ಲೇಂಟ್ ಹೇಳ್ತಾರೆ. ಇಲ್ಲ ನಮ್ಗೆ ನೀರು ಬಿಟ್ಟಾರ ಅಂತ ಹೇಳ್ತಾರೆ, ನಮ್ಮ ಕೊನೆ ಹಂಚಿನವ್ರು ನೀರೇ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತು ಕೆರೆಗಳಿಗೂ ಕೂಡ ಇನ್ನೂ ನೀರು ತುಂಬಬೇಕಾಗ್ಯದ. ಮತ್ತು ಇಂಥದ್ರಲ್ಲಿ 60 TMCಗೆ ಹೆಚ್ಚು ನೀರು ಎಲ್ಲಿ ಹೋಯ್ತು? ಬೇಕಲ್ಲ. ಸುಮ್ಮನೆ ಇವರಿಂದ ಇಲ್ಲ ನಾವು ಸ್ವಲ್ಪ ಬಿಟ್ಟಿದ್ದೇವೆ, ಇದು ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟಾರ ಹಾಗೆ ತಿಳ್ಕೊಂಡು ಇದನ್ನು ಸುಳ್ಳಿದು ನಮ್ಮ ರೈತರನ್ನ ಹಾಳು ಮಾಡಿರಿ. ನೀವು ಅವಳಿ ಜಿಲ್ಲೆ ರೈತರ ಬಾಯಾಗ ನೀವು ಮಣ್ಣು ಹಾಕಿರಿ. ನೀರು ಕೊಡ್ರತ್ ನಾವು ಹೋರಾಟ ಮಾಡಿದ್ರೆ ತೆಲಂಗಾಣಕ್ಕೆ ನೀವು ಎಲ್ಲ ನೀರು ಕೊಡ್ಸಿ ಡ್ಯಾಮ್ ಬರಿದು ಮಾಡಿದಿರಿ. ಕೇವಲ ಈಗ ಡೆಡ್ ಸ್ಟೋರೇಜ್ ಬಿಟ್ಟರೆ 16 TMC ಅದ. 2 ಕೋಟಿ 33 TMC ಮಾತ್ರ ಉಳಿದದ. ಇನ್ನು 2 ತಿಂಗಳಕ್ಕೂ ಹೆಚ್ಚದ ಬಿಸಿಲಿನ ಒಂದು ಪ್ರಕೃತಿ ಬೇಸಿಗೆ. ಈಗೇ ನೀರಿನ ಒಂದು ಆಕಾರ ಎದುರಾಗ್ಯದ. ಇಂಥ ಪರಿಸ್ಥಿತಿ ಇವತ್ತು ಎಲ್ಲ ನೀರು ಕೊಟ್ಟು ಇವತ್ತು ನಮ್ಮ ಜಿಲ್ಲೆ ರೈತರು ಇವತ್ತು ಹಾಳು ಮಾಡಕ್ಕೆ ಹೊಟ್ಟಿರಿ. ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನೀವು ಎಲ್ಲೆಲ್ಲಿ ನೀರು ಬಿಟ್ಟಿರಿ, ಎಷ್ಟು ನೀರು ಕೊಟ್ಟಿದ್ರಿ, ಎಷ್ಟು ಕೆರೆಗಳಿಗೆ ನೀರು ತುಂಬಿರಿ, ನಮ್ಮ ಕೃಷಿ ಜಮೀನಿಗೆ ಎಷ್ಟು ರೈತರಿಗೆ ನೀರು ಕೊಟ್ಟಿರೋ ಬಗ್ಗೆ ನಮ್ಮ ಲೆಕ್ಕ ಸಮೇತ ಕೊಡ್ರಿ ಲಿಖಿತವಾಗಿ. ಇಲ್ಲದೇ ಇದ್ರೆ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಮತ್ತು KPCL ಅಧಿಕಾರಿಗಳ ವಿರುದ್ಧ ನಾವು ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನು ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ನಾವು ಹಾಕ್ತೇವೆ. ಇಲ್ಲಾಂದ್ರೆ ಮುಂದಿನ ಒಂದು ಹೋರಾಟ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿ ಹೋರಾಟ ಮಾಡಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ.